ಕಟ್ ಮಾಡ್ತಾರೆ ಸ್ವಲ್ಪ ಹೋಗ್ತಾವೆ ಇಲ್ಲ ಬೋರ್ಡ್ ಬರಬೇಕು ಐದು ಬೋರ್ಡ್ ಬರಬೇಕು ಪರಿಗಣನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಏನೋ ಇಲ್ಲ ಮ್ಯಾಟ್ರ್ಗಳು ನಾವು ತೊಗೊಳ್ಳಂತಂದ್ರೆ ಬೇರೆ ಬೇರೆ ಬೇಕು ರೀ ಅದು ಮ್ಯಾಟ್ರ್ ಇದನ್ನ ಇರ್ತದೆ $200 ಕೊಟ್ಟು ವಾಪಸ್ $40 ಕೊಟ್ಟಿನಿ ಹೌದ್ರಿ नहीं उड़ी नहीं मालक नाम है हेंगे बना लिंक कष्ट ನೀವು ಜಾಯಿನ್ ಆಗಬೇಕು ಆಯ್ತಲ್ಲ ಹೇಳಿ ಹಾಂ ಬ್ರೋ ನಾವು ಭಗವದ್ಗೀತೆ ಪ್ರಚಾರ ಮಾಡ್ತಾ ಇದ್ದೀವಿ ಪ್ರಭು ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಭಗವಂತನಿಂದ ಕಳೆದು ಹೋಗಿದ್ದಾರೆ ಪ್ರಭು ಧರ್ಮ ಅಂದರೆ ಗೊತ್ತಿಲ್ಲ ಕರ್ತವ್ಯ ಅಂದರೆ ಗೊತ್ತಿಲ್ಲ ನಾವು ಯಾಕೆ ಹುಟ್ಟಿದ್ರೆ ಗೊತ್ತಿಲ್ಲ ಪ್ರಾಣಿನ ಬದುಕ್ತಾ ಇದ್ದಾವೆ ಅವರು ಬದುಕ್ತಾ ಇದ್ದಾರೆ ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಭಗವಂತನ ಸೇವೆಯನ್ನು ಭಕ್ತಿ ಸೇವೆ ಪ್ರಭು ಭಗವಂತ ಏನಂತಾರೆ ನೀವು ಜೀವನ ಸಾರವನ್ನು ಎಲ್ಲ ಹೇಳಿದಾನೆ ನೀವು ಅರ್ಥ ಮಾಡ್ಕೋತಾ ಇಲ್ಲ ಪ್ರಭು ಯಾರಾಗ್ಲಿ ಹೌದಾ ಹರೇ ಕೃಷ್ಣ ಪ್ರಭು ಹಾಗಾಗಿ ಪ್ರಭು ನಾವು ತಿಳಿದಷ್ಟು ನಾವು ಭಗವಂತ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲನೂ ಧರ್ಮ ಕ್ಷೀಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಯಾಕೆ ಕ್ಷೀಣಿಸ್ತಾ ಇದೆ ಈ ಧರ್ಮ ಪಾಲನೆ ಮಾಡ್ತಾ ಇಲ್ಲ ಕರ್ತವ್ಯಗಳು ಗೊತ್ತಿಲ್ಲ ಕೊನೆಯ ಬುದ್ಧಿವಾದನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ತಾನೇ ನಾವು ಎಲ್ಲಿ ಬುದ್ಧಿ ಯೋಚನೆ ಮಾಡ್ತಾ ಇದ್ದೀವಿ ಏನೋ ಪಡ್ಕೊಂಡ್ಬಿಡ್ಬೇಕು ಏನೋ ಕಳ್ಕೊಂಡಿರೋದು ಹುಡುಕ್ತಾ ಇದ್ದೀವಿ ನಿಜ ಜೀವನ ಯಾರು ಮಾಡ್ತಾ ಇಲ್ಲ ಸುಳ್ಳಿನ ಜೀವನ ನಿಜ ಜೀವನ ಹೇಳ್ತಾ ಇದ್ದೀವಿ ತಾನೇ ಪ್ರಭು ಇದು ಭಗವದ್ಗೀತೆಯನ್ನು ನೋಡಿ ನಾವು ಇದು ಧರ್ಮ ಹೇಳ್ತಾ ಬಿಡಿ ನಿನ್ನ ಕರ್ತವ್ಯ ಹೇಳ್ತದ ಹೌದಲ್ಲ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಕರ್ತವ್ಯ ಏನಾರು ಆಗ್ತಾ ಇದ್ದಾರೆ ಯಾಕೆ ತಂದೆ ತಾಯಿನ ಮಕ್ಕಳಿಗೆ ಭೂಷಣ ಅಂತ ಬೈಬಲ್ ಹೇಳ್ತದ ಹೌದಲ್ಲ ಪೂಜೆ ತಂದೆ ತಾಯಿನ ಮೊದಲೇ ಗುರು ಹೌದಲ್ಲ ಪೂಜೆ ನಾವೇನೋ ಹಾಳಾಗ ನಾವೇ ಹೌದಲ್ಲ ಪೂಜೆ ಕೆಡ್ಸೋರು ಜನ ಇದ್ದಾರೆ ಕೆಡವನು ಬುದ್ಧಿ ಇರಬೇಕಲ್ಲ ಹೌದಲ್ಲ ಬುದ್ಧಿಶಕ್ತಿಯಿಂದ ಮನುಷ್ಯ ಏನು ಮಾಡಲ್ಲ ಪ್ರಭು ಭಗವಂತ ನಮಗೆ ಎಲ್ಲ ಬುದ್ಧಿಶಕ್ತಿಗಳ ಮೂಲ ಜ್ಞಾನಿಗಳ ಜ್ಞಾನ ಯಾವುದು ಎಲ್ಲ ಇಂದ್ರಿಯರ ಗೋಚರ ಜ್ಞಾನವನ್ನು ಭಗವಂತ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಹೇಳಿದಾನೆ ಪ್ರಭು ನನಗಿನ್ನೂ ಸಮಯ ಇಲ್ಲ ಪ್ರಭು ನಾನು ಪ್ರಚಾರ ಮಾಡಬೇಕು ಈ ಮಾರುಕಟ್ಟೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಗ್ರಾಹಕರಿಗೆ ಏನಾದರೂ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀರಾ ಬುಕ್ಸ್ ಅದನ್ನ ಸ್ವಲ್ಪ ಹೇಳಿಬಿಡಿ ಕೊಡ್ತಾ ಇದ್ದೀವಿ ಪ್ರಭುಜಿ ಭಕ್ತರು ಯಾರಾದರೂ ನಮಗೆ ಸಹಾಯ ಮಾಡ್ತಿದ್ದಾರೆ ಪ್ರಭುಜಿ ಡೊನೇಷನ್ ಕೊಟ್ಟರೆ ಕೊಡ್ತಾ ಇದ್ದೀವಿ ನಾವು ಭಗವದ್ಗೀತನ ಇಲ್ಲಿ ಕಮ್ಮಿ ಅಂದ್ರೂ ಪ್ರಭುಜಿ ನಾವೀಗ 120 ಭಗವದ್ಗೀತೆ ಸೇಲ್ಸ್ ಆಗಿದೆ ಪ್ರಭುಜಿ ನಿಜ ಹೇಳ್ಬೇಕಂದ್ರೆ ಎಲ್ಲ ಮನೆಯಲ್ಲಿ ನೀವು ಧರ್ಮ ಕ್ಷೀಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ನಾವು ಧರ್ಮನ ಸ್ಥಾಪನೆ ಮಾಡ್ತಾ ಇದ್ದೀವಿ ಪ್ರಭು ಯಾಕೆ ಹೇಳಿ ಅವನು ಭಗವಂತ ಹೇಳ್ತಾನೆ ಎಲ್ಲದರ ಬುದ್ಧಿಶಕ್ತಿ ನಾನೇ ಅಂತಾನೆ ನಾವು ಯಾರಿಗೂ ಒತ್ತಾಯ ಮಾಡಲ್ಲ ಪ್ರಭು ಧ್ಯಾನ ಕೊಡಬೇಕಾದವನು ಭಗವಂತ ಹಾಗಾಗಿ ಪ್ರಭುಜಿ ಎಲ್ಲರೂ ಬರ್ತಾ ಇದ್ದಾರೆ ಅವ್ರು ಬೇಕಾದ್ರೆ ಭಗವಂತನ ಎತ್ತಕೊಂಡು ಹೋಗ್ತಾ ಇದ್ದಾರೆ ಪ್ರಭು ಹಾಗಾಗಿ ನಾವು ಇದನ್ನು ಪ್ರಚಾರ ಮಾಡೋದು ನಮ್ಮ ಧರ್ಮ ಆಗಿದೆ ಪ್ರತಿಯೊಬ್ಬ ಕ್ಷತ್ರಿಯ ಧರ್ಮ ಏನು ಪ್ರಭು ದೇಶ ರಕ್ಷಣೆ ಮಾಡೋದು ಬ್ರಾಹ್ಮಣ ಕರ್ತವ್ಯ ಏನು ಎಲ್ಲರಿಗೆ ಭಗವಂತನ ದಾರಿ ತೋರಿಸೋದು ಪ್ರಭು ಹೌದಲ್ಲ ವೈಷ್ಣವ ಧರ್ಮ ಏನು ಪ್ರಭು ಎಲ್ಲರೂ ನಮ್ಮ ಹೊಟ್ಟೆ ತುಂಬಿಸೋದು ಶೂದ್ರನ ಧರ್ಮ ಏನು ಇತರರ ಸೇವೆ ಶೂದ್ರನಿದ್ರೆ ಪರವಾಗಿಲ್ಲ ಪ್ರಭುಜಿ ಕೃಷ್ಣ ಪ್ರಜ್ಞೆ ಇದ್ರೆ ಅವನು ಗುರು ಇದನ್ನೇನು ಹೇಳ್ತದೆ ಶಾಸ್ತ್ರ ಹೇಳ್ತದ ಪ್ರಭು ಹೌದಲ್ಲ ನಾವೇ ಕೆಲವರ್ಗದವ್ರು ಅಂತ ಇದ್ದೀವಿ ಬಡವರಾಗಿ ಹುಟ್ಟಿದ್ದೀವಿ ಬಡವರಾಗಿ ಉಳಿತಾ ಇದ್ದೀವಲ್ಲ ಅದೇ ದೊಡ್ಡ ತಪ್ಪು ಹೌದಲ್ಲ ಪ್ರಭುಜಿ ಬಡವರು ಇದ್ದೀವಿ ಯೋಗಿನ ಆಗ್ಬೇಕನ್ನೋ ಗುಣ ಇಲ್ಲ ಯಾರೋ ಕೊಟ್ಟು ತೊಗೊಂಡಿರ್ತಾ ಇದ್ದೀವಿ ಯಾವ ಜ್ಞಾನ ಇದು ಕರೆ ಸುರು ಪ್ರಭು ನಾವೇ ಕೆಟ್ಟವ್ರು ಯಾರು ಕೆಟ್ಟವರಲ್ಲ ಅದನ್ನೇ ಹೇಳಿ ಜಗತ್ತಿಗೆ ನಮ್ಮ ಬದಲಾವಣೆ ನಮ್ಮ ಪರಿವರ್ತನೆ ನಾವು ನಂಬಿದಂತೆ ನಮ್ಮ ಜೀವನ ಹೌದಲ್ಲ ಪ್ರಭು ಮನುಷ್ಯ ತನ್ನ ನಂಬಿಕೆ ಮೇಲೆ ಯೋಚನೆ ಮೇಲೆ ಇದ್ದಾನೆ
ಹೌದ್ರಿ, ನೀವು ನಾನು ನಂಬ್ತಾ ಇದ್ದೀರಿ. ನಮ್ಮ ಮೊದಲು ಎಂಥವ್ನು ನೀವು ತಿಳ್ಕೊರಿ ಪ್ರಭು. ಇದನ್ನೆಲ್ಲ ಕೇಳ್ತಾ ಇದಾರಲ್ಲ ಅವರು ಸ್ವಲ್ಪ ವಿಮರ್ಶಿಸಲಿ. ಭಗವದ್ಗೀತೆ ಪ್ರಭುಜಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ, ಇದನ್ನೆಲ್ಲ ಸಂಪೂರ್ಣವಾಗಿ ಅರಿತುಕೊಂಡು ನೀವು ನಿಷ್ಠದಂತೆ ಮಾಡಂತ ಹೇಳಿದ್ದಾನೆ. ಅವನು ಕೆಟ್ಟವನು ಕಳ್ಳ ಇದ್ದಾನೆ ಪ್ರಭು. ಕಳ್ಳ ಹೆಂಗಾದ ಅಂತ ನೀವು ಸ್ವಲ್ಪ ಅಧ್ಯಯನ ಮಾಡಿ. ಹೌದಲ್ಲ ಪ್ರಭು? ಈಗ ನರೇಂದ್ರ ಮೋದಿ ಅವರು ಇದಾರಲ್ಲ ಪ್ರಭುಜಿ, ಸ್ವಚ್ಛ ಭಾರತ ಅಂತ ಏನು ಮಾಡಿದ್ರು, ಕಸ ಗುಡಿಸಿದ್ರು. ಗೊತ್ತಿಲ್ಲದವನು ಏನಂತಾನೆ ಕಸ ಗುಡಿಸೋನು ಅಂತಾನೆ, ತಿಳಿದವನು ಏನಂತಾನೆ ನರೇಂದ್ರ ಮೋದಿ ಅಂತಾನೆ. ಹಾಗೆ ಭಗವಂತ ಬಗ್ಗೆ ತಿಳಿದವರು ಸಿಕ್ಕಾಪಟ್ಟೆ ಟೀಕೆಗಳು ಮಾಡ್ತಾರೆ. ಇವನ ಕೃಷ್ಣನ ಎಷ್ಟು ದ್ವೇಷಿಸ್ತಾರಲ್ಲ ಪ್ರಭುಜಿ, ಅವನು ಅರ್ಥ ಮಾಡ್ಕೊಳವನು ಅವ್ನು 2 ಪಟ್ಟು ಅವ್ನು ಪ್ರೀತಿಸ್ತಾನೆ. ಹೌದಾ ಪ್ರಭುಜಿ? ಧರ್ಮ ಅಂದ್ರೇನು? ಕರುಣೆ. ಇನ್ನೊಬ್ಬರ ಮೇಲೆ ನಮಗೆ ಕರುಣೆ ಬರ್ತಾ ಇಲ್ಲ ಅಂದರೆ ನಾವು ಅಜ್ಞಾನಿಗಳು ಪ್ರಭು. ಜ್ಞಾನದ ಗುರುಗಳು ಪ್ರಭುಜಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಹೇಳಂತ ಹೇಳಿ ತೆಗಿ ಅಂತೇಳಿ ಅವರಿಗೆ. 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ ಜ್ಞಾನದ ಗುಣಗಳು ಯಾವ ಇರ್ತಾವೆ ನೋಡಿ ಪ್ರಭು, ಅಧ್ಯಯನ ಮಾಡಿ ಅಂತೇಳಿ. ಇದು 1000 ಜನರಲ್ಲಿ ಒಬ್ಬನಿಗೆ ಅರ್ಥ ಆಗ್ತದೆ ಪ್ರಭು. ಇದು ಬುದ್ಧಿವಂತರಿಗೆ ಮಾತ್ರ, ಅಜ್ಞಾನಿಗಳಿಗಾಗಿ ಹೇಳಿಲ್ಲ. ಇದನ್ನ ಎಲ್ಲರಿಗಾಗಿ ಹೇಳಿದಾನೆ. ಬುದ್ಧಿವಂತರು ಆಗ್ತಾ ಇಲ್ಲಲ್ಲ ನಾವು. ಕರೆ ಸುಲಭರು ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲ ಇಂದ್ರಿಯ ಗೋಚರವಾದ ಜ್ಞಾನ. ಭಗವಂತ ಏನು ಹೇಳ್ತಾನೆ, ನನ್ನ ಅನಂತ ಶ್ರೀಗಳಲ್ಲಿ ಒಂದು ಸೂಚನೆ. ಈ ಸೂಚನೆನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೌದಲ್ಲ ಪ್ರಭು? 6 ಶಾಸ್ತ್ರ ಇದೆ ಪ್ರಭುಜಿ, 18 ಪುರಾಣ, 4 ವೇದ, ಎಲ್ಲವೂ ಇದನ್ನ ಅರ್ಥ ಮಾಡ್ಕೋದಾಗಿದೆ. ಹೌದಲ್ಲ ಪ್ರಭು? ನಾವು ಬದಲಾವಣೆ ಆಗ್ಬೇಕು ಪ್ರಭುಜಿ. ನಾವು ಬದಲಾವಣೆ ಆಗಲಿಲ್ಲ ಅಂದ್ರೆ ಸಮಯ ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಸಮಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸಮಯ ಇದೆ ಅಲ್ಲ ಪ್ರಭು, ಸಮಯ ಇಲ್ಲ ಅಂತ ಹೇಳ್ತಾ ಇದೆ. ಹೌದಾ ಪ್ರಭುಜಿ? ಎಲ್ಲರನ್ನು ಕೇಳ್ರಿ, ಎಲ್ಲರಿಂದ ತಿಳಿರಿ, ಎಲ್ಲರಿಂದ ಕಲೀರಿ. ಎಲ್ಲರಿಗೆ ಎಲ್ಲ ತಿಳಿದಿಲ್ಲ ಪ್ರಭು. ನಿನ್ನಿಂದ ನಿನಗೋಸ್ಕರ ಅನ್ನೋದು ಬದುಕು ವಿನಃ ನನ್ನಿಂದ ನನಗೋಸ್ಕರ ಅನ್ನೋದು ಬದುಕಲ್ಲ ಪ್ರಭು. ಹೌದಾ ಪ್ರಭುಜಿ? ನಿಮ್ಮ ಪರಿವರ್ತನೆ ನಿಮ್ಮ ಜೀವನ, ನೀವು ಯೋಚಿಸಿದಂತೆ ನಿಮ್ಮ ಜೀವನ ಪ್ರಭು. ಹೌದಾ ಪ್ರಭುಜಿ? ಸೃಷ್ಟಿಯಲ್ಲಿ ಏನೂ ತಪ್ಪಿಲ್ಲ, ನಾನು ನೋಡೋ ದೃಷ್ಟಿ ಸರಿಯಾಗಬೇಕು. ಹೌದಲ್ಲ ಪ್ರಭು? ಜ್ಞಾನದ ಕನ್ನಡಕ ಪ್ರಭು ಇದು. ಇದಿದ್ರೆ ಪ್ರಭು ಎಲ್ಲರನ್ನ ದ್ವೇಷಿಸಲ್ಲ, ನೀನು ಶತ್ರುವನ್ನು ಕೂಡ ಪ್ರೀತಿಸ್ತೀಯ. ಹೌದಲ್ಲ ಪ್ರಭು? ಯಾಕೆ ಎಲ್ಲರೂ ಕೆಟ್ಟವ್ರು ಯಾಕೆ ಅಂತ ಇದ್ದಾರೆ? ಕತ್ಲಲ್ಲಿ ನಿಂತ್ಕೊಂಡು ಬೆಳಕನ್ನು ನೋಡ್ತಾ ಇದ್ದೀವಿ. ಹೌದಲ್ಲ ಪ್ರಭು? ಕೋಪ ಇರ್ಬೇಕು ಪ್ರಭುಜಿ, ಧರ್ಮದ ಕೋಪ ಇರಬೇಕು. ಹೌದಲ್ಲ? ಕೃಷ್ಣ ಏನ್ ಮಾಡಿದ, ಅರ್ಜುನ ಯುದ್ಧ ಮಾಡಲ್ಲ ಅನ್ನೋ ಯುದ್ಧ ಮಾಡಿಸಿದ. ಹೌದಾ ಪ್ರಭುಜಿ? ಇನ್ನು ಹೊಲಲ್ಲಿ ಬೆಳೆ ಬೀಳ್ತಿದ್ದೀವಿ, ಅಲ್ಲಿ ಕಳೆ ಬಂದ್ರೆ ಕಳೆ ಕಿತ್ತಾಕಿದ್ರೆ ಅಲ್ಲಿ ಬೆಳೆ ಬರ್ತದ. ಹಂಗೇನು ಅಧರ್ಮಿಗಳನ್ನ ಕೀಳ್ಬೇಕು. ರಾಜ್ಯದ ಕಾನೂನಿಗೆ ಅನುಗುಣವಾಗಿ ನಡಿಬೇಕು. ರಾಜ್ಯನ ಕಾನೂನು ಮಾಡ್ಕೊಂಡ್ರೆ ಮತ್ತೆ ಧರ್ಮ ಯಾಕೆ ಮಾಡ್ಕೊಂಡಿದ್ದೀರಿ ಇದನ್ನ? ಹೌದಲ್ಲ ಪ್ರಭುಜಿ? ಧರ್ಮ ಕ್ಷಣಿಸ್ತಾ ಇದೆ ಯಾಕೆ? ನಿಮ್ಮ ಮಕ್ಕಳಿಗೆ ನೀವು ವಿದ್ಯಾಭೂಷಣ ಮಾಡ್ತಾ ಇಲ್ಲ. ಓದೋದು ಬರೆಯೋದು ವಿದ್ಯಾಭ್ಯಾಸ ಅಲ್ಲ ಪ್ರಭು, ವಿನಯವನ್ನ ವಿವೇಕವನ್ನು ಕಲಿಸೋದು ವಿದ್ಯಾಭ್ಯಾಸ. ಹೌದಲ್ಲ ಪ್ರಭು? ನೀವು ಬದಲಾಗಿರಿ ಪ್ರಭುಜಿ. ನೀವು ಬದಲಾಗುತ್ತಕ್ಕಂಥ ಸಮಾಜ ಬದಲಾಗಲ್ಲ. ಸಮಾಜ ಕೆಟ್ಟದಾಗ್ತಾ ಇಲ್ಲ, ನಾವು ಕೆಡಿಸ್ತಾ ಇದ್ದೀವಿ. ನಾವೇ ಕೆಟ್ಟವರು. ಮೊದಲು ನಾನೇ ಹೇಳ್ತಾ ಇದ್ದೀನಿ, ನಾನೇ ಕೆಟ್ಟವನು. ಹೌದಾ ಪ್ರಭು? ನಾ ಬದಲಾವಣೆ ಆಗ್ಬೇಕು ಪ್ರಭುಜಿ. ನಾ ಬದಲಾವಣೆ ಆಗಲ್ಲ, ನಮ್ಮ ಸಮಾಜ ಬದಲಾವಣೆ ಆಗಲ್ಲ. ಅಷ್ಟು ಮಾಡ್ಬೇಕು ಪ್ರಭುಜಿ. ಆ ಪ್ರಭು, ನಾವು ಹಾರುಗಿರಿಯ ಪ್ರಭು, ನಮ್ಮ ಗುರುಗಳು ಇದನ್ನ ಪ್ರಚಾರ ಮಾಡಂತ ಹೇಳಿದರೆ ಮಾಡ್ತಾ ಇದ್ದೀವಿ ಪ್ರಭುಜಿ ನಾವು. ಹಾಗಾಗಿ ಇದನ್ನ ಹೆಚ್ಚು ಪ್ರಭುಜಿ, ಧರ್ಮದ ಬಗ್ಗೆ ತಿಳಿದವನು ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾನೆ, ಕಳ್ಳನ ಬಗ್ಗೆ ತಿಳಿದವನು ಕಳ್ಳತನ ಬಗ್ಗೆ ಪ್ರಚಾರ ಮಾಡ್ತಾನೆ. ಹೌದಾ ಪ್ರಭು? ಎಲ್ಲರಿಗೊಂದೊಂದು ಕಲೆ ಪ್ರಭು. ಹೌದಾ? ಕಳ್ಳನೇ ಕೃಷ್ಣ ಇದ್ದಾನೆ. ಅವ್ರ ಕರ್ಮಕ್ಕನುಸಾರ ಜಗತ್ತು ನಡೀತಾ ಇದೆ ಪ್ರಭು. ಭಗವಂತ ಅವನ ನಿಯಂತ್ರಣದಲ್ಲಿ ಮಾಡ್ತಾ ಇದ್ದಾನೆ. ಭಗವಂತ ಏನಂತಾನೆ ಪ್ರಭುಜಿ, ಅಹಂ ಸರ್ವಸ್ಯ ಪ್ರಭಂ, ನಾನೇ ಎಲ್ಲದರ ಮೂಲ ಅಂತ ಹೇಳ್ತಾನೆ ಪ್ರಭು. ಹಾಗಾಗಿ ನೀವು ಬನ್ನಿ, ತಿಳ್ಕೊಳ್ಳಿ ಪ್ರಭುಜಿ. ಹೆಚ್ಚಿನ ಮಾಹಿತಿಗಾಗಿ ನಾವು ಕೊಡ್ತೀವಿ. ಇದನ್ನ ಯಾರ ರಾಜ್ಯದ ಕಾನೂನಿಗಾಗಿ ನೀವು ತಲುಪಿಸಿ ಪ್ರಭು. ಯಾಕೆ ನಮ್ಮ ಈ ಜಗತ್ತಿನ ಕರುಣೆ ಇಲ್ಲ. ಯಾಕೆ? ಸ್ವಾರ್ಥ. ಎಲ್ಲರೂ ಬೇಡಾಗಿದ್ದನ್ನು ಪಡ್ಕೋತಾ ಇದ್ದಾರೆ. ನೀವು ಈ ಜಗತ್ತು ಅದಕ್ಕೆ ಅಂಕಗಳಿಗೆ ಸೀಮಿತ ಆಗಿದೆ. ಜ್ಞಾನದ ಮೂಲಕ ಬೆಲೆ ಕೊಡ್ತಾ ಇಲ್ಲ. ಯಾಕೆ? ರಾಜ್ಯರೇ ಬದಲಾವಣೆ ಮಾಡಬೇಕು. ಇದನ್ನ ರಾಜ್ಯರಿಗಾಗಿ ಹೇಳಿ, ನಾನೇ ಹೇಳಿದೆ ಅಂತ ಹೇಳಿ ನೋಡಿ. ರಾಜ್ಯ ವಿದ್ಯೆ ಅಂತ ಕೃಷ್ಣನೇ ಹೇಳಿದಾನೆ. ಹೌದಲ್ಲ? ಶ್ರೇಷ್ಠ ಅದನ್ನು ಹೇಗೆ ನಡೆದ್ರೆ ಜಗತ್ತು ಹಾಗೆ ನಡೀತಾ ಇದೆ. ಹೌದಲ್ಲ? ಕಾನೂನು ಬದಲಾಗಬೇಕು ಪ್ರಭು. ನೋಡಿ, ಭಗವಂತ ಮಾಡಿದ ಕಾನೂನಲ್ಲಿ ಕೆಟ್ಟವನೇ, ಒಳ್ಳೆಯವನೇ. ಹೌದಾ ಗುರುಜಿ? ನಾ ಮಾಡಿಕೊಂಡಿರೋ ಕಾನೂನಲ್ಲಿ ಕೆಟ್ಟವನು ಒಳ್ಳೆಯವನಾಗ್ತಾನೆ, ಒಳ್ಳೆಯವನು ಕೆಟ್ಟವನಾಗ್ತಾನೆ. ಯಾಕೆ? ನೋಡೋ ದೃಷ್ಟಿ ಇಲ್ಲ, ಜ್ಞಾನ ಇಲ್ಲ. ಹೌದಾ ಪ್ರಭು? ಹೇಳಿ ಅವರಿಗೆ. ಇಲ್ಲ ನೋಡಿ ಪ್ರಭುಜಿ, ಯಾವ್ದು ಹುಟ್ಟಿಲ್ಲ ಅದನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ. ಆತ್ಮ ಇದೆ ಅಂತ ಹೇಳ್ತಾ ಇದ್ದೀವಿ, ಅದನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ. ಯಾಕೆ ಹೇಳಿ? ಕಣ್ಣಿ ಕಾಲದಲ್ಲಿ ಅರ್ಥ ಹೆಂಗೆ ಮಾಡ್ಕೋತಾನೆ, ಗ್ರಹಿಸಬೇಕು. ಭಗವಂತ ಹೇಳ್ತಾನೆ, ಭಕ್ತನಾಗದೆ ನಾನು ಅರ್ಥ ಮಾಡ್ಕೋಕ್ಕಾಗಲ್ಲ. 18ನೇ ಅಧ್ಯಾಯದಲ್ಲಿ 55ನೇ ಶ್ಲೋಕದಲ್ಲಿ ತೆಗೆದು ನೋಡಿ ಅಂತ ಹೇಳಿ ಅವರಿಗೆ. ಏನೈತೆ ಪ್ರಭು? ಸಿಗಲ್ಲ. ಟೇಸ್ಟ್ ಮಾಡಿ ಮೇಡಮ್. ಸರ್ ಎಣ್ಣೆಗೆ ಬರ್ತೈತ್ರಿ, ಉಸುಕ್ನಾಗ ಉರಿಬೋದು.
ಇಲ್ಲ ಮೈಕ್ರೋವನ್ನು ಪಾಪ್ಕಾರ್ನ್ ಮಿಷಿನ್ ಇದ್ರೆ ಅದರಲ್ಲೂ ಬರ್ತದೆ, ಮಾಡ್ಕೋಬೋದು. 100 ರೂಪಾಯಿ 3 ಪ್ಯಾಕೆಟ್ ಸರ್, 100ಗೆ 3 ಪ್ಯಾಕೆಟ್ಸ್. ಒಂದು ವರ್ಷದ ಪಾಪದಿಂದ ಎಲ್ಲರೂ ತಿನ್ಬೋದು, ಹೆಲ್ತಿ ಫುಡ್ ಅದ. ಬರೀ ಟೇಸ್ಟ್ ಮಾಡಿ, ರಾಗಿಯಿಂದ ಮಾಡಿದ್ ನೋಡಿ, ನ್ಯಾಚುರಲ್. ಅಕ್ಕಿ ತಿಂದವ ಹಕ್ಕಿ ಆದ, ರಾಗಿ ತಿಂದವ ಗಟ್ಟಿ ಆದ. ರಾಗಿ ತಿಂದವರೇ ಪುಣ್ಯವಂತರು, ರಾಗಿ ತಿಂದವರೇ ಆರೋಗ್ಯವಂತರು. ಎಸ್ ಬನ್ನಿ ಸರ್, ಟೇಸ್ಟ್ ಮಾಡಿ. ಹಾಂ ಸರ್, ಅಕ್ಕಿ ತಿಂದವ ಹಕ್ಕಿ ಆದ, ರಾಗಿ ತಿಂದವ ಗಟ್ಟಿ ಆದ. ನಮ್ಮ ತೋರಿ ರಾಗಿ ಜಾಯಿಂಟ್ ಪೇನಿಗೆ ಒಳ್ಳೆ ಸರ್, ಗುಜರಾತ್ಗೆ ಕಿಶ್ನೇರಿಗೆ ಮೈಕರಿ ಮಾಡಿಸಿ ಬರೀ ನೋಡ್ಕೊಳ್ಳೋದು. ಯಾವ ಕ್ಲಾಸಿಗೆ ನೋಡ್ಕೊಳ್ಳಿ, ಯಾವ ಕ್ಲಾಸಿಗೆ ಜಾನ್ ನೋಡ್ಕೊಳ್ಳಿ. ಅದೇ ಥರ ಕೆಮಿಸ್ಟ್ರಿ ಬರುತ್ತೆ, ಯಾವುದೋ ಸ್ಟೆಪ್ ಪೆನ್ಸರ್, ಜೆಲ್ ಪೆನ್ಸರ್, ಇಂಕ್ ಪೆನ್ ಎಲ್ಲ ಎಲ್ಲ ವಯಸ್ಸಿಗೆ ಎಲ್ಲ ವಯಸ್ಸು ನೋಡ್ತಾರೆ, ಟೆಸ್ಟ್ ಮಾಡಿ ನೋಡ್ತಾರೆ. ಮಾತೃಭಾಷೆ ಮನೆಯಲ್ಲಿ 2 ವರ್ಷ 3 ವರ್ಷ 4 ವರ್ಷ ರಾಯಬಾಗದ ನೋಡ್ರಲ್ಲ, ಜೇನು ತುಪ್ಪ ಕೊಡತ್ತಾರ. ರಾಯಬಾಗನ್ ಬರಂಗಿಲ್ಲ ಮುಂದೆ ರಾಯಬಾಗ್ ಬಂದಾಗ ಕರೆದ್ವಿ. ಒಂದು 2-3 ತಿಂಗಳ ಹಿಂದೆ ಒಂದು ಸರಿ ಬಂದಿದ್ವಿ. ಒಟ್ಟು ಕರೆದ್ರೆ ನೀವು ನೋಡಂಗಿಲ್ಲ, ನೋಡಿಲ್ಲ. ಹಾಂ ಗೋಲ್ ಕರೆದ ಬರ್ತಕ್ಕ ಬರ್ತೈತೆ, ಬರ್ತೈತೆ ಮೊಳಕೈನಾಗ ಬರ್ತೈತೆ, ಸೊಂಟ